ಇವತ್ತು ಏನು ಕೊಡ್ತಾ ಇದ್ದೀರಾ? ಎಸಿನೆಲೆಯಿಂದ ಪತ್ರೊಡೆ ಅಂತ. ಓ, ಮಳೆಗಾಲಕ್ಕೆ ಸ್ಪೆಷಲ್, ಸೂಪರ್ ಆಗಿರುತ್ತೆ. ಸರಿ, ಇದಕ್ಕೆ ಮೊದಲು ಏನು ಮಾಡ್ಕೊಬೇಕಜ್ಜಿ? ಇದಕ್ಕೆ ಬೇಳೆಗಳನ್ನ ನೆನೆಸ್ಕೋಬೇಕು. ಏನೇನು ಬೇಳೆ? ಒಂದು ಉದ್ದಿನ ಬೇಳೆ, ಒಂದು ಕಡಲೆ ಬೇಳೆ, ಒಂದು ತೊಗರಿ ಬೇಳೆ. ಹೆಸರು ಬೇಳೆ ಹಾಕಬಾರ್ದು, ಅದ್ರ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. 3 ಬೇಳೆ ಮಾತ್ರ ಸಾಕು. ಸರಿ, ನೀವು ಅಕ್ಕಿ ಹಾಕಲ್ವಾ ಇದಕ್ಕೆ? ಅಲ್ಲ, ಹಾಕಲ್ಲ. ನೀವು ಬರೀ ಬೇಳೆಲ್ ಮಾಡೋದಾ? ಹೌದು, ಬೇಳೆಲೆ ಸ್ಪೆಷಲ್. ಆಯ್ತಜ್ಜಿ, ಹಾಕ್ತಾ ಬನ್ನಿ. ಹಂಗಾರೆ ಮೊದಲು ಉದ್ದಿನ ಬೇಳೆ ಅರ್ಧ ಕಪ್ಪು, ಕಡಲೆಬೇಳೆ ಅರ್ಧ ಕಪ್ಪು, 1/4 ಕಪ್ ತೊಗರಿ ಬೇಳೆ. ಇದನ್ನ ಹಾಕಿ ಸ್ವಲ್ಪ ತೊಗರಿ ಬೇಳೆ ಚೆನ್ನ ನೋಡಿ. ಮೆಂತ್ಯ 2 ಟೇಬಲ್ ಸ್ಪೂನ್. ಇದನ್ನ ನೀರು ಒಂದ್ಸಲ ತೊಳೆದು ಒಂದು 15 ನಿಮಿಷ ನೆಂದರೆ ಸಾಕು. ಈಗ ನೆನೆಸ್ತೀನಿ, ನೆಲ್ಲ ಒಳಗಿಡ್ತೀನಿ. ಮುಳುಗೋಷ್ಟು ನೀರು ಹಾಕಿ ಸಾಕು. ಸರಿ ಅಜ್ಜಿ, ಇದು 1/4 ಗಂಟೆ ನೆನೆಬೇಕಾ? ನೆನಿಬೇಕು. ಸರಿ. ಮೊದಲು ಕೆಸುವಿನ ಎಲೆಯನ್ನು ಸರಿ ಮಾಡ್ಕೊಬೇಕು. ಅದಕ್ಕೆ ಎಲೆಯನ್ನು ಈ ಥರ ಹಿಮ್ಮುಖವಾಗಿ ಇಟ್ಕೊಂಡು ಅದರ ನರಗಳು ಉಬ್ಬಿಕೊಂಡಿದ್ರೆ ಅದನ್ನು ಒಂದು ಶಾರ್ಪ್ ಎಡ್ಜ್ಡ್ ನೈಫ್ ಅಥವಾ ಬ್ಲೇಡ್ ಸಹಾಯದಿಂದ ಸ್ವಲ್ಪ ಹೆರೆದು ಸಮ ಮಾಡ್ಕೊಬೇಕು. ಇದರಿಂದ ನಾವು ಎಲೆಯನ್ನು ಫೋಲ್ಡ್ ಮಾಡುವಾಗ ಎಲೆ ಮುರಿದೋಗೋದಿಲ್ಲ, ತುಂಬ ಚೆನ್ನಾಗಿ ಫೋಲ್ಡ್ ಆಗುತ್ತೆ. ಇನ್ನು ಎಲೆ ಕೆರೆಯುತ್ತೋ ಇಲ್ವೋ ಅಂತ ಹೇಳಿ ಅದನ್ನು ಒಂದು 2 ಸತಿ ಬಳಸಿ ನೋಡೇ ತಿಳ್ಕೊಬೇಕಾಗತ್ತೆ. ಹಾಗಿಲ್ಲ ಅಂದರೂ ಯಾವುದೇ ಎಲೆಯನ್ನು ಒಂದು ಸ್ವಲ್ಪ ಬೆಚ್ಚಗಿನ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 5 ನಿಮಿಷ ನೆನೆಸಿ ನಂತರ ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಅದರ ಕ್ಷಾರೀಯತೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಥರ ಮಧ್ಯದ ಕಡ್ಡಿಯನ್ನು ಸಮ ಮಾಡಿಕೊಂಡ ನಂತರ ಅದರ ಇಕ್ಕೆಲಗಳಲ್ಲಿರುವ ಯಾವುದೇ ವೇನ್ಸ್ ಉಬ್ಬಿಕೊಂಡಿದ್ರು ಅದನ್ನು ಕೂಡ ಹಗೂರಕ್ಕೆ ಹೆರೆದ್ಬಿಟ್ಟು ಸಮ ಮಾಡ್ಕೊಬೇಕು. ಆದಷ್ಟು ಎಲೆಗೆ ಹಾನಿ ಮಾಡ್ಕೊಳ್ಳೋದು ಬೇಡ. ಈ ಥರ ಒಂದು 8 ರಿಂದ 10 ಎಲೆಗಳನ್ನು ಸರಿ ಮಾಡಿ ಇಟ್ಕೊಬೇಕು. ನಾವು ತಗೊಂಡಿರೋ ಬೇಳೆ ಕ್ವಾಂಟಿಟಿ ಅಷ್ಟು ಎಲೆಗಳಿಗೆ ಸಾಕಾಗತ್ತೆ, ಇದೇ ಸೈಜಿನ ಎಲೆಗಳಿಗೆ. ಅಜ್ಜಿ, ಇದು ಪತ್ರೊಡೆಗೆಲ್ಲ ಬೇಳೆ ನೆನೆಸ್ಕೊಂಡಿದ್ವಿ. ನೆನೆಸ್ಕೊಂಡಿದ್ಯಾ? ಬೇಳೆ ನೆನೆದಿದೆ. ಬೇಳೆ ಮುಂಚೆ ಮೊದಲು ನಾವು ಇದನ್ನೆಲ್ಲ ಹಾಕೊಳ್ಬೇಕು. ಹುರಿಯೋದೇನು ಇಲ್ವಾ? ಹುರಿಯೋ ಕೆಲಸವೇ ಇಲ್ಲ. ಅದನ್ನ ನಾವು ಒಂದು ಸ್ವಲ್ಪ ತಿರುವಿ ಆಮೇಲೆ ಅದನ್ನ ಕಡಲೆಬೇಳೆ ಇದು ನುರಿಯಲ್ವಲ್ಲ ಬೇಗ, ಅದು ನುಣ್ಣಗೆ ಆಗ್ಬಿಡುತ್ತೆ. ಅಷ್ಟು ನುಣ್ಣಗೆ ಆಗ್ಬಾರ್ದು. ಅರ್ಥ ಆಯ್ತಾಳೆ ಹೇಳಿದ್ದು? ಮಸಾಲೆ ಸಾಮಗ್ರಿ ಏನಿದೆ ಅದಕ್ಕೆ ಬೇಳೆ ಹಾಕೋತೀನಿ. ಜೀರಿಗೆ 2 ಟೇಬಲ್ ಸ್ಪೂನ್ ಆಯ್ತಾ? ಅದೆಲ್ಲ ಕಟ್ಟಗಿರ್ಬೇಕು ಸಾಮಾನೆಲ್ಲ ಮಾತ್ರ. ಇದು ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್. ಬ್ಯಾಡಿಗೆ ಮೆಣಸಿನಕಾಯಿ 8. ಖಾರ ಬೇಕಾದವರು ಜಾಸ್ತಿ ಹಾಕೊಬಹುದು. ಹುಣಸೆಹಣ್ಣು ಇಷ್ಟು ಬೇಕು. ಏಕೆ ಉಪ್ಪು ಹುಳಿ ಖಾರ ಕಟ್ಟಿಗಿರ್ಬೇಕು. ಗೊತ್ತಾ? ಅಡಿಗೆ ಬೇರೆ ಅದು ಬೇರೆ. ನೀನು ಮಳೆಗಾಲ ಇಲ್ಲ ಇದಕ್ಕೆ ಒಂಚೂರು ಉಪ್ಪು ಹುಳಿ ಖಾರ ಕಟ್ಟಿಗಿರ್ಬೇಕು. ಆಮೇಲೆ ಅದಕ್ಕೆ ಬೆಣ್ಣೆ ಹಾಕೊಂಡು ತಿನ್ಬೇಕು. ಬೆಣ್ಣೆ ಇದೆ, ಬೆಣ್ಣೆ ಇದೆಯಪ್ಪ, ಇಟ್ಟಿದ್ದೀನಿ. ಇಷ್ಟು ಸಾಕು. ಬೆಲ್ಲ ತುಂಬ ಸಿಹಿ ಆಗುತ್ತೆ. ಸಾಕು. ಕಾಯಿ ತುರಿ 1 ಕಪ್ಪು. ಕರಿಬೇವಿನ ಸೊಪ್ಪು ಹಾಗಾಗಿ ಅದು ಒಣಕೊಂಡಿದೆ. ಅದು ಸಾರ ಏನು ಕಮ್ಮಿ ಆಗಿರೋದ ನಮ್ಗೆ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಹಿಂಗು ಒಂದು ದೊಡ್ಡ ಕಾಬೂಲ್ ಕಡಲೆ ಅಷ್ಟಿದೆ. ಸಾಸಿವೆ ಅರ್ಧ ಟೇಬಲ್ ಸ್ಪೂನ್. ಅರಿಶಿನ ಅರ್ಧ ಟೇಬಲ್ ಸ್ಪೂನ್. 1 ಚಮಚ 2 ಟೇಬಲ್ ಸ್ಪೂನ್. ಇಷ್ಟೊಂದು ಸಾಕು. ಇದನ್ನ ಮೊದಲು ತಿರುವಿ ಆಮೇಲೆ ತಿರುವಿದ್ದನ್ನ ಅರ್ಧದ ತಿರುವು ಆದ್ಮೇಲೆ ಆ ಕಡಲೆಬೇಳೆ ಇದಕ್ಕೆ ಹಾಕ್ಬಿಟ್ರೆ ಒಂದು ಗೊಡ್ಕೊಂಡಿರುತ್ತೆ. ಸರಿ ಆಯ್ತಾ? ಬೇಕು. ಇದು ಸ್ವಲ್ಪ ಗಟ್ಟಿನೇ ತಿರುಗಬೇಕಲ್ಲ ಅಜ್ಜಿ? ಹೌದು. ಚಟ್ನಿ ಗಟ್ಟಿ ಚಟ್ನಿ ಇರುತ್ತಲ್ಲ, ಕಡಲೆಬೇಳೆ ಚಟ್ನಿ ಮಾಡ್ತೀವಲ್ಲ, ಚಟ್ನಿ ಅಷ್ಟು ಗಟ್ಟಿ ಇರಬೇಕು. ಅದನ್ನು ನಾವು ಮುದ್ದೆ ತಗೊಂಡ್ರೆ ಹಿಂಗೆ ತಡೆಯಿದ್ರೆ ನಿಲ್ಬೇಕು. ಅದಕ್ಕೆ ನೀರಾಯ್ತು ಅಂದರೆ ಅದೆಲ್ಲ ಕೆಳಗಿಳಿದು ಬಿಡುತ್ತೆ. ಅರ್ಥ ಆಯ್ತಲ್ಲ? ಎಷ್ಟು ಗಟ್ಟಿಯಾಗಿದೆ ಅಜ್ಜಿ ಅದು? ನೋಡು, ಇಷ್ಟಿದೆ. ಇನ್ನೂ ಅದಕ್ಕೆ ಗಟ್ಟಿ ಆಗಬೇಕು. ಅದನ್ನು ನೀರಷ್ಟು ಬಸಿಬೇಕು. ಅಕ್ಕ, ಬೆಲ್ಲ ಹಾಕಿತ್ತಲ್ಲ, ತಿರುವತ್ತಿಗೆ ಹಾಕಿತ್ತು. ಇವಾಗ ಅದಷ್ಟೇ ಇನ್ನೊಂದ್ಸರಿ ತಿರುತ್ತೀರಾ ಅಜ್ಜಿ? ಇದು ತಿರುಕೊಂಬಂದಾಗಿದ್ಯಾ? ತಿರುವಾಗಿದೆ. ಎಲೆಗೆ ಹಚ್ಚಬೇಕು. ಈ ಥರ ಇಷ್ಟು ಗಟ್ಟಿ ಇದ್ರೆ ಆಯ್ತು ಅಷ್ಟೇ. ಚಟ್ನಿ ಅದಕ್ಕೆ ತಿರ್ಕೊಂಡು ನೀಟಾಗಿ. ಸರಿ, ಇದನ್ನ ಇವಾಗ ಹಚ್ತಾ ಹೋಗೋದಾ? ಎಲೆ ಹಚ್ತೀನಿ. ಇಷ್ಟು ಎಲೆ ತಗೊಂಡು ಹಿಂಗೆ ಹಚ್ತಾ ಹೋಗ್ಬೇಕು. ಹಿಂಗೆ ಹಿಟ್ಟು ಹಚ್ಚುವಾಗ ಎಲೆಯ ಹಿಂಭಾಗವನ್ನು ಮೇಲ್ಮುಖವಾಗಿ ಇಟ್ಕೊಂಡು ಹಿಟ್ಟಿನ ತೆಳುವಾದ ಪದರವನ್ನು ಅದರ ಮೇಲೆ ಸಮವಾಗಿ ಹರಡಬೇಕು. ಆ ಕಡೆ ಹಿಂಗಿಟ್ಟ ಒಂದೇ ಕಡೆ ಡುಮ್ಮ ಆಗುತ್ತೆ. ಹೀಗೆ ಉಲ್ಟಾ ಇಟ್ಟರೆ ಸರಿ ಹೋಗುತ್ತೆ ಅನಿಸುತ್ತೆ.
ಒಂದು ಎಲೆಗೆ ಸಂಪೂರ್ಣವಾಗಿ ಹಿಟ್ಟನ್ನು ಸವರಿದ ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನು ಅದೇ ತರನೇ ಉಲ್ಟಾ ಇಟ್ಬಿಟ್ಟು ಅದಕ್ಕೂ ಸಂಪೂರ್ಣವಾಗಿ ಹಿಟ್ಟನ್ನು ಸವರಬೇಕು. ಇನ್ನೊಂದು ಮುಖ್ಯ ಅಂಶ ಎಂದರೆ ಈ ಮೊದಲ ಎಲೆ ಯಾವಾಗಲೂ ದೊಡ್ಡ ಎಲೆನೇ ಆಗಿರಬೇಕು. ಆವಾಗ ನಮಗೆ ಮಡ್ಚೋದಕ್ಕೆ ಸುಲಭವಾಗುತ್ತೆ. ಸಣ್ಣ ಎಲೆ ಮೊದಲು ಹಾಕೊಂಡ್ಬಿಟ್ರೆ ನಮಗೆ ಮಡ್ಚೋದಕ್ಕೆ ಕಷ್ಟ ಆಗತ್ತೆ. ಹೀಗಾಗಿ ದೊಡ್ಡ ಎಲೆಗಳನ್ನು ಫಸ್ಟ್ ಹಾಕೊಂತ ಬಂದು ಸಣ್ಣ ಎಲೆಗಳನ್ನು ಕೊನೆಗೆ ಜೋಡಿಸ್ತಾ ಬರಬೇಕು. ಇಷ್ಟಾಗಿದೆ ಸಾಕು, ಇನ್ನು ಬೇರೆ ಹೆಚ್ಚೋಣ. ಈಗ ಈ ಎಲೆಗಳನ್ನು ಮಡ್ಚಬೇಕು. ಅದಕ್ಕೆ ಎಲೆಯ ಮೇಲ್ತುದಿ ಮತ್ತು ಕೆಳತುದಿಯನ್ನು ಫಸ್ಟ್ ಈ ಥರ ಮಡ್ಚಿಕೊಂಡು ಆಮೇಲೆ ಎಲೆಯ ಸೈಡಿಂದ ಅದನ್ನು ಚಪಾತಿ ರೋಲ್ಸ್ ಸುತ್ತಂಗೆ ಟೈಟಾಗಿ ಸುತ್ತಿ ಒಂದು ರೋಲನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಲ್ಲ, ಬರೀ ಬೇಳೆದನ್ನು ಮಾತ್ರ ಮಾಡಿರೋದು. ಹೌದು, ಅಕ್ಕಿ ಹಾಕೋತಾರೆ. ನಾನು ಅಕ್ಕಿ ಹಾಕಿ ನಾನು ಮುಸ್ರೆ ಅಂತ ನಾವು ಅದರಿಂದ ನಾನು ಹಾಕಲ್ಲ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಒಂದು 2 ಮುಷ್ಟಿ ಅಕ್ಕಿ ಹಾಕಿ ಸಾಕು, ಜಾಸ್ತಿ ಹಾಕಬಾರ್ದು, ಅದ್ರ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ಇದು ನೀರು ಕಾಯಿ ಇಟ್ಕೊಂಡಿರ್ಬೇಕಿತ್ತಲ್ಲ ಅಷ್ಟೇ. ಹೌದು, ತಗೊಂಬರ್ಲಾ, ಎಲ್ಲ ಕಾಸ್ಕೊಂಬರ್ಲಾ. ಕಾಯಿ ಇಟ್ಟಿದ್ದೀನಿ, ನೀರು ಕೆಳಗಡೆ ಇಟ್ಟಿದ್ದೀನಿ. ಇದೊಂದು ಡಬ್ಬೆಯಲ್ಲಿ ಮಾಡೋಣ, ಇನ್ನೊಂದು ಆ ಬಾಂಡ್ಲಿನ ಅಲ್ಲೇ ಮಾಡ್ಕೊಂಡು ಮಡ್ಚಿಬಿಟ್ಟು ಟೈಟಾಗಿ ಹಿಂಗೆ ಇಟ್ಬಿಟ್ರೆ ಆಯ್ತು ಅಷ್ಟೇ. ಅಷ್ಟೇ, ಹಿಡಿಯಲ್ಲ. ಕಟ್ ಮಾಡಿದಾಗ ಮಾಡಿ ಏನು ತೊಂದರೆ ಇಲ್ಲ, ಮಾಡಿಡ್ಬೋದು, ನಾವು ಮಾಡ್ತೀವಲ್ಲ. ಈಗ ಬಾಂಡ್ಲಿಗೆ ಶಿಫ್ಟ್ ಮಾಡೋಣ ಅಂತ ಆಮೇಲೆ ಅಷ್ಟೇ. ಈಗ ಈ ಥರ ಹಿಡಿಯೋಂಥದ್ದು ಯಾವ್ದಾರ ಒಂದು ಪಾತ್ರೆ ನೋಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯ್ತು. ಸರಿ, ಈಗ ಇದೇ ಥರ ಇನ್ನೊಂದು 5 ಎಲೆಗಳನ್ನು ಉಪಯೋಗಿಸಿ ಇನ್ನೊಂದು ಬಂಡಲ್ ರೆಡಿ ಮಾಡ್ಕೊಳ್ಬೇಕು. ಅದನ್ನು ನಾವು ಇಡ್ಲಿ ಥರ ಆವಿನಲ್ಲೇ ಬೇಯಿಸ್ಬೋದು. ಅದಕ್ಕೆ ನಾವು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊಬೇಕು. ಅದರಲ್ಲಿ ಒಂದು ಸ್ಟೀಲ್ ರಿಂಗ್ ಅಥವಾ ಒಂದು ಸಣ್ಣ ಕಪ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಅದರಲ್ಲಿ ಈ ಪತ್ರೊಡೆ ರೋಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಆವಿನಲ್ಲಿ ಬೇಯಿಸಬೇಕು. ಈಗ ಇನ್ನೊಂದು ಬಂಡಲ್ ಕೂಡ ರೆಡಿಯಾಗಿದೆ. ಅದನ್ನು ನಾವು ಎಣ್ಣೆ ಸವರಿರುವಂತಹ ಈ ಪಾತ್ರೆನಲ್ಲಿ ಇಟ್ಬಿಟ್ಟು ಅದನ್ನು ಮುಂಚೆನೇ ನೀರು ಹಾಕಿ ಇಟ್ಕೊಂಡಿರುವಂಥ ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಆವಿನಲ್ಲಿ ಬೇಯಿಸ್ತಾ ಇದ್ದೀವಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಅರ್ಧ ಗಂಟೆ ಬೇಕಾಗತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಒಂದು 1/4 ಗಂಟೆ ತನಕ ಬೇಯಿಸ್ಕೊಂಡ್ರೆ ಸಾಕು. ಇದಾಗಿದೆ ಅಜ್ಜಿ ಅದು? ಅದೇ ಹಿಂಗಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ. ಇದು ಬಾಣಲಿಲಿ ಇಟ್ಟಿದ್ದಲ್ಲ ನಿಮ್ಮ ಸೆಟಪ್ಪು. ಅಜ್ಜಿ ಇದನ್ನು ಅವ್ರು ಬಾಣಲಿಲೇ ಬೇಯಿಸ್ಕೊಂಡಿದ್ದಾರೆ. ಹೇಗೆ ಅಂದರೆ ಬಾಣಲಿಯಲ್ಲಿ ಮೊದಲು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಈ ಕುಕ್ಕರ್ ಒಳಗಡೆ ರಿಂಗ್ ಇಡ್ತಾರಲ್ಲ ಆ ರಿಂಗ್ ಇಟ್ಟು ಅದ್ರ ಮೇಲೆ ಕುಕ್ಕರ್ ಕೆಳಗಡೆ ಇರುವಂಥ ಒಂದು ತಟ್ಟೆ ತಟ್ಟೆ ಬರುತ್ತಲ್ಲ ಆ ತಟ್ಟೆಗೇನೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಈ ಪತ್ರೊಡೆಯ ಬಂಡಲನ್ನು ಇಟ್ಬಿಟ್ಟು ಅದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಿಸ್ತಾರೆ. 1/4 ಗಂಟೆ ಅದರಲ್ಲಿ ಬೇಯಿಸ್ತಾರೆ ಅಂತ. ಅಂಟಿಲ್ಲ ಅಜ್ಜಿ, ನೀಟಾಗಿದೆ. ನಾವು ಕಣ್ಣಲ್ಲೇ ಹೇಳ್ತಿದ್ದೀನಿ. ಈಗ ಒಲೆ ಮೇಲೆ ಕಾವಲಿನಿಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿ ಕಾಯಕ್ಕಿಡಬೇಕು. ಕಾವಲಿ ಕಾಯೋಷ್ಟರಲ್ಲಿ ಈ ಪತ್ರೊಡೆ ರೋಲ್ಸನ್ನು ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು. ಸಾಕು, 4 ಇಡೋದ್ರಲ್ಲಿ ಇದನ್ನು ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ಬಂದಿದೆ ಅಜ್ಜಿ. ಈಗ ಕಾವಲಿ ಹಿಡಿಯೋಷ್ಟು ಸ್ಲೈಸಸ್ಗಳನ್ನು ಕಾವಲಿಗೆ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕ್ಬಿಟ್ಟು 2 ಕಡೆನೂ ಚೆನ್ನಾಗಿ ಬ್ರೌನಿಶ್ ಆಗೋ ಥರ ರೋಸ್ಟ್ ಮಾಡ್ಕೊಬೇಕು. ಕಷ್ಟ ಇದೆ. ಇವಾಗ ಇದನ್ನೆಲ್ಲ ಕಾವಲಿ ಮೇಲೆ ಇಟ್ಬಿಟ್ಟು ಇದೇ ಥರ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಬರದೆ ಈ ರೀತಿ 2 ಬದಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ ನಂತರ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಿ ಮೇಲ್ಗಡೆಗೆ ಅದ್ರ ಮೇಲ್ಗಡೆ ಹಸಿ ಕಾಯಿ ತುರಿ ಹಾಕಿ ಬೇಕಂದವರು ಚಟ್ನಿ ಪುಡಿಯನ್ನು ಕೂಡ ಹಾಕೊಬೋದು. ಹಾಕಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕೊಂಡು ಅಜ್ಜಿ ಅದರ ಆಗಿದೆ ಕಾವಲಿ ಮೇಲೆ ಬೇಯಿಸೋದಕ್ಕೆ. ಸೊ ಒಂದು ಮಳೆಗಾಲಕ್ಕೆ ಅದ್ಭುತವಾದಂತಹ ರುಚಿ ರೆಡಿಯಾಗಿದೆ. ಇದು ಪತ್ರೊಡೆ 4 ಆಗಿದೆ, ಉಳಿದೆಲ್ಲ ಬೇಯ್ತಾ ಇದೆ. ಅದಕ್ಕೆ ನೀವು ಕಾಯಿ ತುರಿ ಹಾಕಿ ರೆಡಿ ಮಾಡಿದ್ದೀರಲ್ಲ? ಓಕೆ, ಸರಿ.
ಸೊ ಮಳೆಗಾಲಕ್ಕೆ ತುಂಬ ಉಪಯುಕ್ತವಾದಂತಹ ನಾಲ್ಗೆ ರುಚಿಕಟ್ಟಾಗಿರುವಂತಹ ಆರೋಗ್ಯಕರವಾದ ಒಂದು ಬೇಳೆ ಹಾಕಿರೋದ್ರಿಂದ ಪ್ರೋಟೀನ್ ಯುಕ್ತ ಅಂತ ಹೇಳ್ಬೋದು ಇದನ್ನು. ಪ್ರೋಟೀನ್ ಪೂರಿತವಾದಂತಹ ಒಂದು ಒಳ್ಳೆ ಪತ್ರೊಡೆನ ನಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ನೀವು ಇದೇ ಥರ ಹೇಳ್ಕೊಡ್ತಾರೆ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು.